ಕೋಟೆ ತಾಣದಲ್ಲಿ ಕುಡುಕರ ಹಾವಳಿ. ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗ್ತಿದೆ ಹೊಸದುರ್ಗ ಕೋಟೆ. ಇದು ಪ್ರವಾಸಿ ತಾಣವ ಇಲ್ಲ ಕುಡುಕರ ತಾಣವ? ಅಭಿವೃದ್ಧಿಗಾಗಿ ಸುರಿದ ಕೋಟಿ ಕೋಟಿ ಹಣ ವ್ಯರ್ಥವಾಯ್ತ? ಕಣ್ಣಿದ್ದು ಕುರುಡಾಯ್ತ ಪುರಸಭೆ ತಾಲೂಕು ಆಡಳಿತ? ಕ್ಲೀನ್ ಸಿಟಿಗೆ ಇದೆಂತ ಪರಿಸ್ಥಿತಿ? ಹೀಗಾದ್ರೆ ಇತಿಹಾಸದ ತಾಣಗಳಿಗೆ ಉಳಿವಿದೆಯಾ? ಹೌದು ವೀಕ್ಷಕರೇ, ಐತಿಹಾಸಿಕ ತಾಣಗಳು ಉಳಿಯಬೇಕು, ಮುಂದಿನ ಪೀಳಿಗೆಗೆ ಸಹ ಇವುಗಳ ಪರಿಚಯವಾಗಬೇಕು ಎಂದು ಸರ್ಕಾರ ಹಲವು ಕೋಟೆ ಕೊತ್ತಲುಗಳ ಪುನಶ್ಚೇತನಕ್ಕಾಗಿ ಕೋಟಿ ಕೋಟಿ ಹಣ ವೆಚ್ಚ ಮಾಡುತ್ತಿದೆ. ಇಂತಹ ಕೋಟೆ ಕೊತ್ತಲುಗಳು ಉಳಿದು ಇವು ಸುಂದರ ಪ್ರವಾಸಿ ತಾಣವಾಗಿ ಉಳಿಯಬೇಕು. ಆದರೆ ಅದೆಷ್ಟೋ ಇಂತಹ ಕೋಟೆ ತಾಣಗಳು ಈಗ ಅನೈತಿಕ ತಾಣವಾಗಿ ನಿರ್ಮಾಣಗೊಳ್ಳುತ್ತಿವೆ. ಎಸ್ ವೀಕ್ಷಕರೇ, ಹೊಸದುರ್ಗ ಪಟ್ಟಣದ ಸಮೀಪ ಎನ್ಇಎಸ್ ಬಡಾವಣೆಯ ಹತ್ತಿರ ಇರುವ ಐತಿಹಾಸಿಕ ಕೋಟೆ ವೀರ ಮದಕರಿ ನಾಯಕ ಆಳಿದಂತಹ ಕೋಟೆ ಪ್ರವೇಶ ದ್ವಾರದಲ್ಲಿ ಕುಡುಕರ ಅಡ್ಡವನ್ನಾಗಿ ಮಾಡಿಕೊಂಡು ಕೋಟೆಯ ಸುಂದರವಾದ ಪರಿಸರವನ್ನು ಹಾಳು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದು ಇಂತಹ ಐತಿಹಾಸಿಕ ಸ್ಥಳಗಳಲ್ಲಿ ಸ್ವಚ್ಛತೆಯ ಮರೀಚಿಕೆಯಾಗಿದೆ. ಹೇಳಿ ಕೇಳಿ ಹೊಸದುರ್ಗ ಸ್ವಚ್ಛತೆಗೆ ಹೆಸರಾಗಿ ಸಾಕಷ್ಟು ಬಾರಿ ಪ್ರಶಸ್ತಿಯನ್ನ ಪಡೆದಿದೆ. ಆದರೆ ಇಂತಹ ಐತಿಹಾಸಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಇಲ್ಲದೆ ಸಾರ್ವಜನಿಕರು ಪ್ರವಾಸಿಗರು ಇಂತಹ ಸ್ಥಳಕ್ಕೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಕೋಟೆ ಸ್ಥಳಗಳನ್ನು ಸ್ವಚ್ಛಗೊಳಿಸಬೇಕು ಹಾಗೂ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹೊಸದುರ್ಗದ ಇತಿಹಾಸ ವಿಷಯದಲ್ಲಿ ಪ್ರೇಕ್ಷಣೀಯ ಸ್ಥಳ ಇದು. ನೋಡ್ರಿ, ಇಲ್ಲಿ ಕುಡಿದು ಮಜಾ ಮಾಡಕ್ಕೆ ಇಟ್ಕೊಂಡಿದ್ದಾರೆ. ಇಲ್ಲಿ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಸ್ವಲ್ಪ ಗಮನ ಹರಿಸಬೇಕು. ನೋಡ್ರಿ ಯಾವ ತರ ಇದೆ. ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ದೇವ್ರ ಇದ್ರ ಕೆಳಗೆ ನೋಡ್ರಿ. ಅಲ್ಲಲ್ಲ ಬಾಟ್ಲುಗಳೆಲ್ಲ